ಸ್ನೇಹಿತರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನ್ನ ವಾಟ್ಸಪ್ದಾಗ ಮೆಸೇಜ್ ಮಾಡಿದ್ರಿ, ಪೋಸ್ಟ್ ಆಫೀಸ್ದ PDF ಅನ್ನು ಕಳಿಸಿ ಸರ್ ಅದರ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಕೇಳ್ತಿದ್ರಿ. ಇದ್ರ ಜೊತೆಗೆ ಕೆಲವೊಂದು ವಿದ್ಯಾರ್ಥಿಗಳು ಸರ್ ನಾವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೇಳ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ, ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನ. ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ ಜಾಯ್ನ್ ಆಗ್ರಿ. ಈಗೇನು ಬಂದಿರತಕ್ಕಂಥ ಅಫಿಷಿಯಲ್ ಆಗಿರತಕ್ಕಂಥ ನೋಟಿಫಿಕೇಶನ್ ಅಲ್ಲಿ ಶೇರ್ ಮಾಡತ್ನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ಇನ್ನೊಂದು ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಲ್ಪರ್ ಮಾಡ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಅದಕ್ಕಾಗಿ ನೋಡ್ರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ಇದೊಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಒಂದೇದ 16/6/2026 ಅಂದ್ರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಕೊನೆಯ ದಿನಾಂಕ 18/7/2026 ಇದ ಕೊನೆಯ ದಿನಾಂಕ ಆಗಿರ್ತೈತಿ. ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ತ ನೋಡ್ರಿ, ಇದು ಕೂಡ ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್. ಯಾವುದು ಇದು ಪರ್ಮನೆಂಟ್ ಜಾಬ್ ಆಗಿರ್ತೈತಿ, ಟೆಂಪರರಿ ಅಲ್ಲ. ಪೋಸ್ಟ್ ಆಫೀಸ್ ಒಳಗೆ ಸ್ಕಿಲ್ಡ್ ಆರ್ಟಿಷಿಯನ್ಸ್ ಪೋಸ್ಟ್ಗಳನ್ನು ಕರೆದಾರ. ಇದ್ರೊಳಗೆ ಟ್ರೇಡ್ಸ್ ಮತ್ತು ಬೇರೆ, ಈಗ MV ಮೆಕ್ಯಾನಿಕ್ ಟ್ರೇಡ, ಅಪ್ ಹೋಲ್ಸ್ಟರ್ ಟ್ರೇಡ, ಮತ್ತು ಕಾರ್ಪೆಂಟರ್ ಕಮ್ ಜಾಯಿಂಟರ ಮತ್ತು ಪೇಂಟರ, ಈ ರೀತಿಯಾಗಿ ಟೋಟಲಾಗಿ 4 ವೇಕೆನ್ಸಿಗಳನ್ನ ಕಲ್ಪಾರ ಮಾಡ್ಯಾರು. ಎಷ್ಟು ಟೋಟಲಾಗಿ 4 ವೇಕೆನ್ಸಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡೋದಂದ್ರೆ, ನೀವು ಆನ್ಲೈನ್ ಬರಂಗಿಲ್ಲ. ಇದಕ್ಕೆ ಆಫ್ಲೈನ್ ಪೋಸ್ಟ್ ಆಫೀಸ್ ಮೂಲಕನೇ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. ನಿಮ್ಗೆ ಅಡ್ರೆಸ್ ಅವ್ರು ಮುಂದೆ ತಿಳಿಸ್ಕೊಡ್ತಾನೆ, ಯಾವ ವಿಳಾಸಕ್ಕೆ. ಮತ್ತು ಫಾರ್ಮ್ ಬರ್ತಾವೆ, ಆ ಫಾರ್ಮ್ಗಳನ್ನ ಕರೆಕ್ಟಾಗಿ ಫಿಲ್ ಮಾಡಿ ನೀವು ಅವರ ವಿಳಾಸಕ್ಕೆ ಸಲ್ಲಿಸಬೇಕು. ಅದನ್ನು ಕೂಡ ಮುಂದೆ ತಿಳಿಸ್ಕೊಡ್ತಾನೆ. ಮತ್ತು ಸ್ಯಾಲ್ರಿ 19,900ರಿಂದ 63,200 ರೂಪಾಯಿ ನಿಮಗೆ ಸ್ಯಾಲ್ರಿ. ಪ್ಲಸ್ ಇದ್ರ ಜೊತೆಗೆ ಅಡಿಷ್ನಲ್ ಆಗಿ ನೋಡ್ರಿ, TA ಇರ್ತೈತಿ, DA ಕೊಡ್ತಾರೆ, ಮತ್ತು HRA ಅಲವೆನ್ಸ್ ಟೋಟಲಾಗಿ 3 ಸಿಗ್ತಾವೆ ಅಡಿಷ್ನಲ್ ಆಗಿ. ಸ್ಯಾಲ್ರಿ ಆಯ್ತು. ಜಸ್ಟ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಗರಿಷ್ಠ 30 ವರ್ಷ ವಯಸ್ಸು. SC ST ದವ್ರಿಗೆ 5 ವರ್ಷ, OBCದವ್ರಿಗೆ 3 ವರ್ಷ ವಯಸ್ಸಿನ ಸಡಲಿಕೆ ಇರ್ತೈತಿ. ಇದಕ್ಕೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು ಅಂದ್ರೆ, ಒಂದೇದು ನೋಡ್ರಿ, 8ನೇ ತರಗತಿ ಆಗಿರ್ಬೇಕು, ಪ್ಲಸ್ 1 ಇಯರ್ ನಿಮಗೆ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡ್ರಿ, 8ನೇ ತರಗತಿ ಪಾಸ್ ಆಗಿರಬೇಕು, 1 ಇಯರ್ ಎಕ್ಸ್ಪೀರಿಯನ್ಸ್. ಆ ಟ್ರೇಡ್ ಒಳಗೆ ನಿಮ್ಗೆ 1 ಇಯರ್ ಎಕ್ಸ್ಪೀರಿಯನ್ಸ್ ಕಡ್ಡಾಯವಾಗಿ ಆ ಸರ್ಟಿಫಿಕೇಟ್ ಬೇಕು ನಿಮ್ಗೆ. ಅಪ್ಲಿಕೇಶನ್ ಈಗ ವಿಳಾಸಕ್ಕೆ ನೀವು ಅಪ್ಲೈ ಮಾಡ್ತಿರಲ್ಲ ಪೋಸ್ಟ್ ಆಫೀಸ್ಗೆ, ಅವಾಗ ಅಟ್ಯಾಚ್ಮೆಂಟ್ ಮಾಡಿ ನೀವು ಅರ್ಜಿ ಸಲ್ಲಿಸಬೇಕು. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, 8ನೇ ತರಗತಿ ಪ್ಲಸ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ಮತ್ತು ಅದೇ ರೀತಿ ಕ್ಯಾಂಡಿಡೇಟ್ ಹೂ ಅಪ್ಲೈಡ್ ಫಾರ್ ದ ಟ್ರೇಡ್ MV ಮೆಕ್ಯಾನಿಕ್ ಶುಡ್ ಪೊಸೆಸ್ ಎ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ HMV ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್. ಇದು ಕೂಡ ಕಡ್ಡಾಯವಾಗಿ ಬೇಕು. ಯಾವ ಪೋಸ್ಟ್ಗಳಿಗೆ ಅಂದ್ರೆ, ಈ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಯಾರು ಹಾಕ್ತೀರಿ ಅವ್ರಿಗೆ HMV ಹೆವಿ ಮೋಟಾರ್ ವೆಹಿಕಲ್ ಲೈಸೆನ್ಸ್ ಕಡ್ಡಾಯವಾಗಿ ಬೇಕು. ಮತ್ತು ಇದು ಒಂದೇದ ಪರ್ಮನೆಂಟ್ ಜಾಬ್ ಆಗಿರ್ತೈತಿ, ಟೆಂಪರರಿ ಅಲ್ಲ. ಇದು ಕೂಡ ಪರ್ಮನೆಂಟ. ಇಲ್ಲಿ ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ. ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ. ಈಗ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಬರೋದಾದ್ರೆ ನೋಡ್ರಿ, ನಿಮ್ಗನ ಸ್ಟಾರ್ಟಿಂಗ್ ಹೇಳಿನ ಆಫ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಈಗ ನೋಡ್ರಿ, ಅಪ್ಲಿಕೇಶನ್ ಫಾರ್ಮ್ ಏನೈತಿ ಅವು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಡೌನ್ಲೋಡ್ ಮಾಡಿ ಶೇರ್ ಮಾಡಿರ್ತೀನಿ, ಅಲ್ಲಿ ಜಾಯ್ನ್ ಆಗ್ರಿ. ಈಗ ಅಡ್ರೆಸ್ ಒಳಗೆ ಏನು ಹಾಕ್ಬೇಕಂದ್ರೆ, ಅಡ್ರೆಸ್ ಒಳಗೆ ಯಾವ ವಿಳಾಸಕ್ಕೆ ನೀವು ಕಳಿಸ್ಬೇಕಂದ್ರೆ, ಇಲ್ಲಿ ನೋಡ್ರಿ, ದ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು 560001. ಯಾವ ವಿಳಾಸ? ದ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು 560001. ಈ ವಿಳಾಸಕ್ಕೆ ನೀವು ಸ್ಪೀಡ್ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡಿರಿ. ಯಾವುದು ಸ್ಪೀಡ್ ಪೋಸ್ಟ್. ನಿಮಗೇನೇ ಡೌಟ್ಸ್ ಬರತ್ತಿತ್ತಂದ್ರೆ ಇದ್ರ ಬಗ್ಗೆ, ನಿಮಗೇನೇ ಗೊಂದಲ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಆ ವಿಳಾಸಕ್ಕೆ ಸಲ್ಲಿಸಬೇಕು. ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಬೇಕು. ಅದರೊಳಗೆ ಟೋಟಲಾಗಿ ನೋಡ್ರಿ, ಏಜ್ ಪ್ರೂಫ್ ಅಂದ್ರೆ ನೀವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟಿಂಗ್ ಕಾರ್ಡ್, DL ಡ್ರೈವಿಂಗ್ ಲೈಸೆನ್ಸ್ ಇದ್ರೊಳಗೆ ನೋಡ್ರಿ 2 ಹಾಕ್ರಿ. ಒಂದೇದು ಆಧಾರ್ ಕಾರ್ಡ್ ಹಾಕ್ರಿ, ಪ್ಯಾನ್ ಕಾರ್ಡ್ ಹಾಕ್ರಿ ಏಜ್ ಪ್ರೂಫ್ ಒಳಗೆ. ಮತ್ತು ಕ್ವಾಲಿಫಿಕೇಷನ್ ಪ್ರೂಫ್ಸ್ ಹಾಕಿ. ಅದೇ ರೀತಿ ಕ್ಯಾಸ್ಟ್ ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ನಿಮ್ಗೆ ಸ್ಟಾರ್ಟಿಂಗ್ ಹೇಳಿನ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಂತೇಳಿ ಅದೊಂದು. ಮತ್ತು 2 ಫೋಟೋ, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ಮೆಂಟ್ ಮಾಡಿ ನೀವು ಸಲ್ಲಿಸಬೇಕು. ನಿಮಗೇನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ಇದು ವಿಡಿಯೋ ಮಾಡಬಾರ್ದಂತೆ ಬಿಟ್ಟಿನಿ. ಕೆಲವೊಂದು ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡತ್ತಿದ್ರು, ಸರ್ ನಾನು ಇದಕ್ಕೆ ಅಪ್ಲಿಕೇಶನ್ ಹಾಕ್ತೇನೆ ರೀ, ಅಪ್ಲೈ ಲಿಂಕ್ ಕೇಳ್ತಿದ್ರಿ.
ಕೆಲವೊಂದು ವಿದ್ಯಾರ್ಥಿಗಳು ಸರ್ ಅಪ್ಲಿಕೇಶನ್ ಹಾಕೋದು ವಿಡಿಯೋ ಮಾಡಿರಿ ಅಂತ ಕೇಳ್ತಿದ್ರಿ, ಮತ್ತು ಇದ್ರ ಬಗ್ಗೆ ತಿಳಿಸ್ಕೊಡ್ರಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡತ್ತಿದ್ರಿ. ಈಗ ನೋಡ್ರಿ 16ನೇ ತಾರೀಕು ನೋಟಿಸ್ ಬಂದೈತಿ, ಆದರೂ ಕೂಡ ವಿಡಿಯೋ ಮಾಡಿದ್ದಿಲ್ಲ. ನೀವು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡಂತಲೇ ನಿಮಗೆ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಇದು ಕೂಡ ಪರ್ಮನೆಂಟ್ ಆಗಿರ್ತೈತಿ. ಆಲ್ಮೋಸ್ಟ್ ಯಾರು ಜಾಬ್ ಸಿಗೋತಿರಂಗಿಲ್ಲ, ಯಾಕಂದ್ರೆ 8ನೇ ತರಗತಿ ಮೇಲೆ ಇದ್ದಿರ್ತೈತಿ, ಪ್ಲಸ್ 1 ಇಯರ್ ಎಕ್ಸ್ಪೀರಿಯನ್ಸ್, ಪ್ರೊಬೇಷನ್ ಪೀರಿಯಡ್ 1 ಇಯರ್ ಇದ್ದಿರ್ತೈತಿ. ಅದೇನು ಬ್ಯಾಡ ಬಿಟ್ರೆ ಎಷ್ಟು ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ನಿಮಗೆ ಏನೇ ಎಕ್ಸ್ಟ್ರಾ ಮಾಹಿತಿ ಬೇಕಾಗಿತ್ತಂದ್ರೆ ಇದ್ರ ಬಗ್ಗೆ ಕಮೆಂಟ್ ಮಾಡಬಹುದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.